ಕೋಟೆ ಪೊಲೀಸ್ ಠಾಣೆಯ 125/26 ಮರ್ಡರ್ ಕೇಸ್ ಅಲ್ಲಿ ಏನು ನರಸಿಂಹಂದು ಮರ್ಡರ್ ಆಗಿದೆ. ಅದರಲ್ಲಿ ಒಬ್ಬ ಆರೋಪಿನ ಇವತ್ತು ನಮ್ಮ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡಿದನು. ಸಿಬ್ಬಂದಿಗೆ ನಮ್ಮ ಲೀಡಿಂಗ್ ಚೈನ್ ಅಂತ ಏನಿರುತ್ತೆ ಅದನ್ನು ತಗೊಂಡು ಮಲ್ಟಿಪಲ್ ಟೈಮ್ಸ್ ಅಸಾಲ್ಟ್ ಮಾಡಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದೇ ಟೈಮಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಆದಂತಹ ಹರೀಶ್ ಪಾಟೀಲ್ ಅವರು ನಮಗೆ ಫಸ್ಟ್ ಒಂದು ವಾರ್ನಿಂಗನ್ನು ಏರ್ ಫೈರ್ ಮಾಡಿ ನೀವು ಸರೆಂಡರ್ ಆಗುವಂತ ಹೇಳಿದ್ರು ಕೂಡ ಅಸಾಲ್ಟೇ ಮಾಡಿ ಓಡೋದಕ್ಕೆ ಪ್ರಯತ್ನ ಪಟ್ಟಾಗ ಸರ್ವಿಸ್ ರಿವಾಲ್ವರಲ್ಲಿ ಅವನ ರೈಟ್ ಲೆಗ್ಗಿಗೆ ಒಂದು ಗುಂಡನ್ನು ಫೈರ್ ಮಾಡಿದ್ವಿ. ಅದರಿಂದ ಮಾಡಿದ ತಕ್ಷಣ ಅವನ್ನ ಇಮಿಡಿಯೇಟಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀವಿ. ಮಧು ಅಂತ ಯಾರು ಆರೋಪಿ ಇದ್ದ ಅವನು ಲೀಡಿಂಗ್ ಚೈನಲ್ಲಿ ಹಲವು ಬಾರಿ ಸ್ವಲ್ಪ ಘೋರವಾಗಿಯೇ ನಮ್ಮ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡಿದ್ದಾನೆ. ನಮ್ಮ ಸಿಬ್ಬಂದಿ ಕೂಡ ಕರೆಂಟ್ಲಿ NHಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಇನ್ನು ವಿಚಾರಿಸೋದಕ್ಕೆ ವಿಸಿಟ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಮತ್ತೆ ಇಟ್ಕೊಳ್ಳೋದಕ್ಕೆ ಏರ್ ಫೈರನ್ನು ಮಾಡಿ ನಂತರ ನಮ್ಮ ಬಲ್ಗಾಲಿಗೆ ನಾವು ಇದನ್ನು ಹಾರಿಸಿದ್ದೀವಿ. ಇವೊಂದು ಅಂಜನಪ್ಪ ಅಂತ ನಮ್ಮ ಸಿಬ್ಬಂದಿಯವರ ಹೆಸರು. ನಮ್ಮ ಕಾನ್ಸ್ಟೇಬಲ್ ಆಗಿ ಕೋಟೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನೊಬ್ಬನ ಮೇಲೆ ಮೇನ್ ಅಸಾಲ್ಟ್ ಆಗಿರೋದು. ಈ ಒಂದು ಹಿಸ್ಟ್ರಿ ಬಂದ್ಬಿಟ್ಟು ಈಸ್ ಇನ್ವಾಲ್ಡ್ ಇನ್ ಮಲ್ಟಿಪಲ್ ಮರ್ಡರ್ ಕೇಸಸ್ ಆ್ಯಂಡ್ ಏನು ಅಟೆಂಪ್ಟ್ ಮರ್ಡರ್ ಕೇಸಸ್, ಎಕ್ಸ್ಟಾರ್ಷನ್ ಎಲ್ಲ ಥರ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಏನು ಈ ಮೇನ್ ಗ್ಯಾಂಗ್ ಮೆಂಬರ್ಸಲ್ಲಿ ಮುಂದೆ ಎಲ್ಲ ಪ್ಲಾನಿಂಗ್ ಮಾಡಿರೋದು. ಏನು ರೌಡಿ ಶೀಟ್ರೆ ಆಗಿದ್ದು ಪ್ಲಾನಿಂಗ್ ಎಲ್ಲ ಇವನ ಕಡೆಯಿಂದನೇ ಆಗಿರೋದು. ಫೀಲ್ಡನ್ನೆಲ್ಲ ಸೆಟ್ ಮಾಡಿರೋದು ಇವನೇ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ಯಾವಾಗ ಎಲ್ಲಿ ಏನು ಬರ್ತಾರೆ ಅಂತ ನೋಡಿಕೊಂಡು ಇದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಹೇಳಿರೋದು ಇವನೇ. ಅದಕ್ಕೆ ಇವನ ಮೇಲೆ ಇವತ್ತು ಅವನು ಯಾವಾಗ ಅಸಾಲ್ಟ್ ಮಾಡಿ ಎಸ್ಕೇಪ್ ಆಗಿ ಹೋಗೋದಕ್ಕೆ ರಿಸ್ಟ್ರೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅದು ನಮ್ಮ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಿಂದುಗಡೆ ಒಂದು ಡಬಲ್ ರೋಡ್ ಬರುತ್ತೆ, ಅಲ್ಲಿ ರೀಸಸ್ ಹೋಗ್ತೀನಿ ಅಂತ ನಿಲ್ಲಿಸಿ ನೇಚರ್ ಪಾಲ್ಗೆ ಹೋಗ್ತೀನಿ ಅಂತ ನಿಲ್ಲಿಸಿದಾಗ ಈ ಒಂದು ಘಟನೆ ನಡೆದಿದೆ. ಟೋಟಲ್ 5 ಮೆಂಬರ್ಸ್ ಅದರಲ್ಲಿ ಬರೋಣ ಆಗಿದ್ದಾರೆ. ಆಲ್ ಯಾರು ಮೇಜರ್ ಇನ್ವಾಲ್ವ್ ಇದ್ದರು ಇನ್ಕ್ಲೂಡಿಂಗ್ ಎಲ್ಲರೂ ಅರೆಸ್ಟ್ ಆಗಿದ್ದಾರೆ. ನಾವು ಈ ಒಂದು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ವಿಚಾರ ಮಾಡಿದೆ. ಸರ್, ಈ ಒಂದು ಘಟನೆಗೆ ಮುಖ್ಯವಾಗಿ ಇದರಲ್ಲಿ ಈ ವಿಚಾರದ ಬಗ್ಗೆ ಹಳೆ ವೈಷಮ್ಯನೇ ಮುಖ್ಯ ರೀಸನ್ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಇದರಲ್ಲಿ ಬೇರೆ ಆ್ಯಂಗಲ್ ಏನಾದ್ರು ಇದೆಯಾ ಅಂತ ನೋಡೋದನ್ನ, ಯಾಕಂದರೆ ಒಳ್ಳೆ ನಾನು ಜಿಲ್ಲೆಯಲ್ಲಿ ಆಗಿದ್ದಂತಹ ಕೇಸನ್ನು ಚೆಕ್ ಮಾಡಿದಾಗ ಅದರಲ್ಲೂ ಏನು ಆರೋಪಿ ಇನ್ನೂ ಇದ್ದಾರೆ. ಸೊ ಇದು ಹಳೆ ವೈಷಮ್ಯ ಇದೆ, ನಾಟ್ ಜಸ್ಟ್ ಏನು ಸ್ಪೀಡ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಹಿಂದುವಾಗಿ ಇದು ಒಂದು ಹಲವಾರು ಅಟೆಂಪ್ಟ್ ಮರ್ಡರ್ ಕೇಸ್ಗಳು ಒಂದು ಹಿಸ್ಟ್ರಿ ಇರೋದ್ರಿಂದ ಆ ನಿಟ್ಟಲ್ಲೇ ಇದನ್ನು ಪ್ಲಾನ್ ಮಾಡಿರೋದು ಅಂತ ನಮ್ಮ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಅದರಲ್ಲಿ ಮತ್ತು ಏನಾದ್ರು ಇತ್ತು ಅಂದರೆ ನಾವು ಅದನ್ನು ಬರೋ ಇದರಲ್ಲೂ ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ, ಯಾರೇನು ಮಾಡಿದ್ರು ಅಂತ. ಅದ್ರ ಹಿಂದೆ ನಾವು ಒಂದು 4 ಕೇಸ್ ಕೂಡ ಅಲ್ಲಿ ಮಾಡಿದ್ದೀವಿ. ಅದರಲ್ಲಿ ಯಾರಿದ್ದಾರೆ ಅವ್ರನ್ನ ಗಡಿಪಾರು ಕೂಡ ನಾವು ಬರೆದಿದ್ದು, ಅದನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ. ಅದರಲ್ಲಿ ಕರೆಂಟ್ಲಿ ಎಲ್ಲರೂ ನಮ್ಮ ಭದ್ರಾವತಿ ಓಲ್ಡ್ ಟೌನ್ ಕೇಸಲ್ಲಿ ಎಲ್ಲರೂ ಅರೆಸ್ಟ್ ಪ್ರೊಸೀಜರ್ ಆಗಿದೆ. ಇನ್ವೆಸ್ಟಿಗೇಷನ್ ಬಾಕಿ ಇದೆ. ಅದರಲ್ಲಿ 6+1 7 ಮೆಂಬರ್ಸ್ ನಮ್ಮಲ್ಲಿ ಕಸ್ಟಡಿಯಲ್ಲಿದ್ದಾರೆ. ಅದರ ಇನ್ವೆಸ್ಟಿಗೇಷನ್ ನಮ್ಮಲ್ಲಿ ನಡೆದಿದೆ.
ಯಾವ ರೀತಿ ನಮ್ಮ ಇನ್ವೆಸ್ಟಿಗೇಷನ್ ಹೋಗುತ್ತೋ ಅದರಲ್ಲಿ ಇತರೆ ಬೇರೆ ಯಾರು ಪಾತ್ರಗಳಿದೆ ಅದನ್ನೆಲ್ಲ ನಾವು ನಮ್ಮ ಇನ್ವೆಸ್ಟಿಗೇಷನಲ್ಲಿ ಬರೋ ದಿನಗಳಲ್ಲಿ ಮುಂದುವರಿಸುವ ವ್ಯವಸ್ಥೆ. ಯಾವುದು ಅದರಲ್ಲೂ ಅಷ್ಟೇ ಅವನು ಹಳೆ ವೈಷಮ್ಯದೇ ಇರೋದು. ಯಾಕಂದರೆ ನಿಮಗೆ ಲಾಸ್ಟ್ ಇಯರು ಕೇಸಸ್ ಆಗಿತ್ತು, ಅದರ ಹಿಂದೆನೂ ವರ್ಷನೂ ಒಂದು ಗಲಾಟೆಗಳಾಗಿತ್ತು. ಸೊ ಆ ವಿಚಾರದಲ್ಲೇ ಹಳೆ ವೈಷಮ್ಯನೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಸರ್, ಈ ಘಟನೆ ಹಿನ್ನೆಲೆಯಲ್ಲಿ ರೌಡಿ ಸ್ಕ್ವಾಡ್ ಆಕ್ಟಿವ್ ಆಗಿತ್ತು. ಕಳೆದ ಒಂದು ತಿಂಗಳಿಂದ ಫಂಕ್ಷನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆಕ್ಟಿವೇಟ್ ಮಾಡೋದು. ರೌಡಿ ಸ್ಕ್ವಾಡ್ ಯಾವಾಗಲೂ ಆಕ್ಟಿವೇ ಇದೆ. ಅದನ್ನು ನಾವು ತೆರೆ ಮುಂದೆ ತರೋದಿಲ್ಲ, ತೆರೆ ಹಿಂದೆನೇ ನಾವು ಇದನ್ನು ಆಪರೇಟ್ ಮಾಡೋದು. ತೆರೆ ಮುಂದೆ ತಂದರೆ ರೌಡಿ ಸ್ಕ್ವಾಡ್ದು ಅದೇನು ಹೋಲ್ ಕಾನ್ಸೆಪ್ಟ್ ಹೊರಟೋಗ್ಬಿಡುತ್ತೆ. ಯಾರು ಮಾನಿಟರ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗಬಾರ್ದು. ಕಳೆದ 6 ತಿಂಗಳಲ್ಲಿ ನಾವು ನಮ್ಮ ಎಲ್ಲ ಆಫೀಸರ್ಸು ಸ್ಟಾಫು ಮಾಡಿದ ಕೆಲಸವನ್ನು ಬರೋದೊಂದು ದಿನಗಳಲ್ಲಿ ನಾವು ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಡಿ ಜಿ ಸಾಹೇಬರು ಏನು ಆದೇಶ ನೀಡಿದ್ದಾರೆ ಅದರಂತೆ ನಾವು ತಾಲೂಕು ವೈಸು ಇನ್ನೂ ಚಿಕ್ಕಗೊಳಿಸುವ ವ್ಯವಸ್ಥೆ. ಥ್ಯಾಂಕ್ ಯು ಸರ್.